ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಕರ್ನಾಟಕದ ವಿಜಯ ಯಾತ್ರೆ ಮುಂದುವರೆದಿದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಗೆದ್ದು ಸೆಮೀಸ್ಗೆ ಲಗ್ಗೆ ಇಟ್ಟಿದ್ರು. ಕರ್ನಾಟಕ ಪರ ದೇವದತ್ ಪಡಿಕ್ಕಲ್ ಅವರ ಪವರ್ ಶೋ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ರಾಷ್ಟ್ರೀಯ ಏಕದಿನ ಪ್ರತಿಷ್ಠಿತ ಟೂರ್ನಿಯಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂತಹ ಕರ್ನಾಟಕದ ಜರ್ನಿ ಹೇಗಿದೆ? ದೇವದತ್ ಪಡಿಕ್ಕಲ್ ಅವರ ರೆಕಾರ್ಡ್ ಎಂಥದ್ದು? ಈ ಸಲ ಕೂಡ ಕಪ್ ನಮ್ದೇನಾ? ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025-26ರ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಕರ್ನಾಟಕ ತಂಡದ ಪ್ರದರ್ಶನ ನಿಜಕ್ಕೂ ಕೂಡ ಅತ್ಯದ್ಭುತವಾಗಿದೆ. ಮೊದಲ ಪಂದ್ಯದಲ್ಲೇ ಜಾರ್ಖಂಡ್ ವಿರುದ್ಧ ದಾಖಲೆಯ 413 ರನ್ಗಳನ್ನ ಚೇಸ್ ಮಾಡಿದಂತ ಕರ್ನಾಟಕ ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಮಧ್ಯಪ್ರದೇಶ ವಿರುದ್ಧದ ಒಂದು ಪಂದ್ಯದಲ್ಲಿ ಸೋಲನ್ನ ಕಂಡಿದ್ದು ಬಿಟ್ರೆ ಉಳಿದೆಲ್ಲಾ ಪಂದ್ಯಗಳಲ್ಲೂ ಕೂಡ ಗೆದ್ದು ಮುನ್ನುಗ್ತಿದ್ದಾರೆ. ಈಗ ಮುಂಬೈ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲೂ ಕೂಡ ಸಾಲಿಡ್ ಪ್ರದರ್ಶನ ನೀಡಿದಂತ ಕರ್ನಾಟಕ ಸೆಮೀಸ್ಗೂ ಕೂಡ ಲಗ್ಗೆ ಇಟ್ಟಿದೆ. ಸತತ 4ನೇ ಬಾರಿಗೆ ಸೆಮಿಫೈನಲ್ ಪ್ರವೇಶಿಸಿದ ಕರ್ನಾಟಕ ಬೆಂಗಳೂರಿನ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈದಾನದಲ್ಲಿ ಸೋಮವಾರ ಕರ್ನಾಟಕ ಹಾಗೆ ಮುಂಬೈ ನಡುವೆ ಪಂದ್ಯ ನಡೆಯಿತು. ಟಾಸ್ ಸೋತು ಬ್ಯಾಟಿಂಗ್ ಇಳಿದಂತ ಮುಂಬೈಗೆ ಕನ್ನಡದ ಬೌಲರ್ಗಳು ಸರಿಯಾಗಿ ಹೊಡೆತ ಕೊಟ್ರು. ಮಿಡಲ್ ಆರ್ಡರ್ನಲ್ಲಿ ಶ್ಯಾಮ್ಸ್ ಮುಲಾನಿ 86 ರನ್ ಗಳಿಸಿದ್ದು ಬಿಟ್ರೆ ಉಳಿದ ಯಾವ ಬ್ಯಾಟರ್ಗಳಿಂದ ಕೂಡ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಸೊ ಅಂತಿಮವಾಗಿ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 254 ರನ್ಗಳನ್ನ ಕಲೆ ಹಾಕಿದರು. ಇನ್ನು ಕರ್ನಾಟಕದ ಪರ ವಿದ್ಯಾಧರ್ ಪಾಟೀಲ್ 3 ವಿಕೆಟ್, ವಿದ್ವತ್ ಕಾವೇರಪ್ಪ ಹಾಗೆ ಅಭಿಲಾಷ್ ಶೆಟ್ಟಿ ತಲಾ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಇನ್ನು 255 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಕರ್ನಾಟಕದ ನಾಯಕ ಮಯಾಂಕ್ ಅಗರ್ವಾಲ್ ಬೇಗನೆ ಔಟ್ ಆಗ್ತಾರೆ. ಅಂದ್ರೆ 12 ರನ್ಗಳಿಗೆ ಅವರ ಆಟ ಮುಗಿಯುತ್ತೆ. ಆದ್ರೆ ಆ ನಂತರ ದೇವದತ್ ಪಡಿಕ್ಕಲ್ ಮತ್ತು ಕರುಣ್ ನಾಯರ್ ಶತಕದ ಜೊತೆಯಾಟವಾಡ್ತಾರೆ. ದೇವದತ್ ಪಡಿಕ್ಕಲ್ ಅಂತೂ 95 ಎಸೆತಗಳಲ್ಲಿ 81 ರನ್ ಗಳಿಸಿದ್ರೆ ಕರುಣ್ ನಾಯರ್ 80 ಎಸೆತಗಳಲ್ಲಿ 74 ರನ್ಗಳನ್ನ ಗಳಿಸಿದ್ರು. ಆದ್ರೆ 33ನೇ ಓವರ್ನ ಬ್ಯಾಟಿಂಗ್ ವೇಳೆ ಮಂದ ಬೆಳಕು ಶುರುವಾಗಿತ್ತು. ಸೊ ಇದೇ ಕಾರಣಕ್ಕೆ ಪಂದ್ಯವನ್ನ ಸ್ಥಗಿತಗೊಳಿಸಲಾಯಿತು. ಅಷ್ಟರಲ್ಲಾಗಲೇ ಕರ್ನಾಟಕ ತಂಡ 187 ರನ್ಗಳನ್ನ ಗಳಿಸಿತ್ತು. ಸೊ ಅಂತಿಮವಾಗಿ ವಿಜೆಡಿ ನಿಯಮದ ಪ್ರಕಾರ ಆ ಹೊತ್ತಿಗೆ 133 ರನ್ಗಳನ್ನ ಗಳಿಸಿದ್ರು ಸಾಕಿತ್ತು ಕರ್ನಾಟಕ. ಹೀಗಾಗಿ ಮಯಾಂಕ್ ಅಗರ್ವಾಲ್ ಪಡೆಯನ್ನ ಅಂದ್ರೆ ಕರ್ನಾಟಕ ತಂಡವನ್ನ 55 ರನ್ಗಳಿಂದ ವಿಜಯಿ ತಂಡ ಅಂತ ಘೋಷಣೆ ಮಾಡಲಾಗುತ್ತೆ. ಇನ್ನು ಕರ್ನಾಟಕ ತಂಡ ಜನವರಿ 15ರಂದು ನಡೆಯುವಂತ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆಡಬೇಕಿದೆ. ಸೊ ಈ ಮೂಲಕ ಸತತ 4ನೇ ಬಾರಿಗೆ ಕರ್ನಾಟಕ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಂತಾಗಿದೆ. ಅದರಲ್ಲೂ ಕರ್ನಾಟಕದ ಈ ವಿಕ್ಟರಿಯಲ್ಲಿ ದೇವದತ್ ಪಡಿಕ್ಕಲ್ ಅವರ ಪಾತ್ರ ತುಂಬಾನೇ ದೊಡ್ಡದಿದೆ. ಪ್ರಸ್ತುತ ಟೂರ್ನಿಯಲ್ಲಿ 700+ ರನ್ಸ್ ಕಲೆ ಹಾಕಿದ ಪಡಿಕ್ಕಲ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕದ ಪರ ದೇವದತ್ತನಂತಾಗಿರುವಂತಹ ಪಡಿಕ್ಕಲ್ 700+ ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದಕ್ಕೂ ಮುನ್ನ 5 ಬ್ಯಾಟರ್ಗಳು ಮಾತ್ರವೇ ವಿಜಯ್ ಹಜಾರೆ ಇತಿಹಾಸದಲ್ಲಿ ಒಂದು ಸೀಸನ್ 1ರಲ್ಲಿ 700+ ರನ್ಗಳನ್ನ ಕಲೆ ಹಾಕಿದ್ರು. ಅವರಲ್ಲಿ ಮಯಾಂಕ್ ಅಗರ್ವಾಲ್, ಪೃಥ್ವಿ ಶಾ, ನಾರಾಯಣ್ ಜಗದೀಶನ್ ಹಾಗೆ ಕರುಣ್ ನಾಯರ್ ಮಾತ್ರ. ದೇವದತ್ ಪಡಿಕ್ಕಲ್ ಮಾತ್ರನೇ 2 ಸಲ ಈ ಸಾಧನೆ ಮಾಡಿದ್ದಾರೆ. ಇನ್ನು ಈ ಟೂರ್ನಿಯಲ್ಲಿ ಒಟ್ಟು 4 ಶತಕಗಳನ್ನ ಬಾರಿಸಿದ್ದಾರೆ. ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಸ್ವಲ್ಪದರಲ್ಲೇ ಶತಕ ಮಿಸ್ ಆಗಿತ್ತು. ಇನ್ನು ಸೋಮವಾರ ಮುಂಬೈ ವಿರುದ್ಧ ಕೂಡ ಶತಕದ ಹಾದಿಯಲ್ಲಿದ್ರು. ಅಷ್ಟರಲ್ಲಾಗಲೇ ಮಂದ ಬೆಳಕಿನ ಕಾರಣಕ್ಕಾಗಿ ಪಂದ್ಯವನ್ನ ಸ್ಟಾಪ್ ಮಾಡಲಾಗುತ್ತೆ. ಇನ್ನು ಪ್ರಸಕ್ತ ಟೂರ್ನಿಯಲ್ಲಿ 8 ಇನ್ನಿಂಗ್ಸ್ಗಳಿಂದ 103ರ ಸರಾಸರಿಯಲ್ಲಿ ಬರೋಬ್ಬರಿ 721 ರನ್ಗಳನ್ನ ಕಲೆ ಹಾಕಿದ್ದಾರೆ. 2021-22ರ ಸೀಸನ್ ಅಲ್ಲಿ 7 ಇನ್ನಿಂಗ್ಸ್ಗಳಲ್ಲಿ 737 ರನ್ಗಳನ್ನ ಕಲೆ ಹಾಕಿದ್ರು. ಇದು ಆ ಸೀಸನ್ನ ಗರಿಷ್ಠ ಸ್ಕೋರ್ ಆಗಿತ್ತು. ಈಗ 2025-26ರ ಸೀಸನ್ ಅಲ್ಲಿ ಆಲ್ರೆಡಿ 721 ರನ್ಗಳನ್ನ ಗಳಿಸಿ 2 ಸೀಸನ್ಗಳಲ್ಲಿ ಈ ಸಾಧನೆ ಮಾಡಿದಂತ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. ಹಾಗೆ ಭಾರತ ಯಾವುದೇ ಆಟಗಾರನಿಂದಲೂ ಕೂಡ ಈ ಸಾಧನೆಯನ್ನ ಮಾಡೋಕೆ ಸಾಧ್ಯವಾಗಿಲ್ಲ. ಇಷ್ಟೇ ಅಲ್ಲದೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 3 ಸೀಸನ್ಗಳಲ್ಲಿ 600ಕ್ಕಿಂತ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂಡ್ ಈ ಸಾಧನೆಯನ್ನು ಕೂಡ ಪಡಿಕ್ಕಲ್ ಬಿಟ್ರೆ ಬೇರೆ ಯಾವುದೇ ಬ್ಯಾಟರ್ ಕೂಡ ಮಾಡಿಲ್ಲ. ಪ್ರಸ್ತುತ 25 ವರ್ಷದ ದೇವದತ್ ಪಡಿಕ್ಕಲ್ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 41 ಪಂದ್ಯಗಳನ್ನು ಆಡಿದ್ದಾರೆ. ಹಾಗೆ 84ರ ಆವರೇಜ್ನಲ್ಲಿ 2792 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂಡ್ ಇದರಲ್ಲಿ 13 ಶತಕ ಇದೆ, 14 ಅರ್ಧ ಶತಕ ಬಾರಿಸಿದ್ದಾರೆ. ಹೀಗಿದ್ರೂ ಕೂಡ ಇದುವರೆಗೆ ಟೀಮ್ ಇಂಡಿಯಾಗೆ ಏಕದಿನ ಮಾದರಿಯಲ್ಲಿ ಆಡೋಕೆ ಇವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದೇ ಇದುವರೆಗೂ ಕೂಡ ವಿಪರ್ಯಾಸ ಅನ್ಬೋದು. ಇನ್ನು ಈ ರಾಷ್ಟ್ರೀಯ ಟೂರ್ನಿಯಲ್ಲಿ ಕರ್ನಾಟಕ 5 ಬಾರಿ ಚಾಂಪಿಯನ್ ಆಗಿದೆ. ಅಂದ್ರೆ ವಿಜಯ್ ಹಜಾರೆ
ಟ್ರೋಫಿಯ ಓವರ್ ಆಲ್ ಜರ್ನಿಯಲ್ಲಿ ಕರ್ನಾಟಕ 5 ಸಲ ಕಪ್ ಅನ್ನ ಗೆದ್ದಿದೆ. ಇನ್ನು ತಮಿಳುನಾಡು ಕೂಡ 5 ಸಲ ಚಾಂಪಿಯನ್ ಆಗಿದ್ದು, ಸೊ ಈ ಎರಡೂ ತಂಡಗಳು ಅಂದ್ರೆ ಕರ್ನಾಟಕ ಹಾಗೆ ತಮಿಳುನಾಡು ತಂಡಗಳು ವಿಜಯ್ ಹಜಾರೆ ಟೂರ್ನಿ ಇತಿಹಾಸದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ತಂಡಗಳಾಗಿವೆ. 2024-25ನೇ ಸಾಲಿನಲ್ಲಿ ಕರ್ನಾಟಕ ತಂಡ ವಿದರ್ಭ ತಂಡವನ್ನ ಸೋಲಿಸಿ ಚಾಂಪಿಯನ್ ಪಟ್ಟಕ್ಕೇರಿತು. ಸೊ ವಿಜಯ್ ಹಜಾರೆಯಲ್ಲಿ ಹಾಲಿ ಚಾಂಪಿಯನ್ಸ್ ಆಗಿರುವಂತಹ ಕರ್ನಾಟಕ ಈ ಸಲ ಕೂಡ ಕಪ್ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಹಾಗೆ 6 ಸಲ ಕಪ್ ಗೆದ್ದು ಇತಿಹಾಸವನ್ನ ಸೃಷ್ಟಿಸುವಂತ ಅವಕಾಶ ಕೂಡ ಇದೆ. ನಮಸ್ಕಾರ.